me forever on fire. ಸಂಗೀತ ನಿರ್ದೇಶಕ ಇಳೆಯರಾಜಾಗೆ ದೇವಸ್ಥಾನದಲ್ಲಿ ಅವಮಾನ ಮಾಡಲಾಗಿದೆಯಾ? ದೇಗುಲದ ಗರ್ಭಗುಡಿ ಪ್ರವೇಶಕ್ಕೆ ನಿರಾಕರಣೆ ಮಾಡಲಾಗಿದೆಯಾ ಅವರಿಗೆ? ತಮಿಳುನಾಡಿನ ವಿರುಧುನಗರ ಜಿಲ್ಲೆಯ ಶ್ರೀ ವಿಲ್ಲಿಪುತ್ತೂರಿನಲ್ಲಿರತಕ್ಕಂಥ ಆಂಡಾಳ್ ದೇಗುಲ ಅದು. ಶ್ರೀ ವಿಲ್ಲಿಪುತ್ತೂರು ಆಂಡಾಳ್ ದೇಗುಲ, ವಿರುಧುನಗರ ಜಿಲ್ಲೆ. ಇಲ್ಲಿರತಕ್ಕಂಥ ದೇವಸ್ಥಾನ ಇದು. ರಾಜ್ಯಸಭೆಯ ಬಿಜೆಪಿ ಸಂಸದರು ಕೂಡ ಆಗಿದ್ದಾರೆ ಸಂಗೀತ ನಿರ್ದೇಶಕ ಇಳೆಯರಾಜ ಅವರು. ದೇಗುಲದಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಡಿಸೆಂಬರ್ 15ನೇ ತಾರೀಕಿನಂದು ಭಾಗಿಯಾಗಿದ್ದರು. ದೇವಸ್ಥಾನದಲ್ಲಿರತಕ್ಕಂಥ ಪದ್ಧತಿಯ ಪ್ರಕಾರ ಅರ್ಚಕರು ಮಠಾಧೀಶರಿಗೆ ಮಾತ್ರ ಗರ್ಭಗುಡಿಗೆ ಪ್ರವೇಶ ಇರುತ್ತೆ. ದೇವಸ್ಥಾನದ ಪ್ರವೇಶ ನಿರಾಕರಣೆ ಬೇರೆ. ನಿಮ್ಮ ದೇವಸ್ಥಾನಕ್ಕೆ ಒಳಗಡೆ ಬಿಡಲ್ಲ, ಅದು ಬೇರೆ ಆಗುತ್ತೆ. ಗರ್ಭಗುಡಿಗೆ ಆ ದೇವಸ್ಥಾನದ ಪ್ರತಿ ದೇವಸ್ಥಾನಕ್ಕೊಂದು ಸಂವಿಧಾನನೋ ಸಂಪ್ರದಾಯವೋ ಒಂದು ಕ್ರಮವೋ ಒಂದು ನಿಯಮನೋ ಏನೋ ಇರುತ್ತೆ. ಆ ಪ್ರಕಾರ ಈ ದೇವಸ್ಥಾನದಲ್ಲಿ ದೇವರು ಇರ್ತಾರಲ್ಲ, ಆ ಗರ್ಭಗುಡಿಯ ಒಳಗಡೆಗೆ ಪ್ರಕಾರ ಅರ್ಚಕರು ಮತ್ತು ಮಠಾಧೀಶರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾರು ಬೇರೆ ಅರ್ಚಕರು ಮಠಾಧೀಶರಲ್ಲದವರು ಯಾರು ಬಂದರೂ ಅಲ್ಲಿ ಒಳಗಡೆ ಸೇರಿಸಲ್ಲ. ಯಾರೇ ಬಂದರೂ ಯಾವ VIP ಬಂದರೂ ಸೇರಿಸಲ್ಲ, ಮೇಲ್ಜಾತಿಯವ್ರು ಬಂದರೂ ಸೇರಿಸಲ್ಲ, ಕೆಳಜಾತಿಯವ್ರು ಬಂದರೂ ಸೇರಿಸಲ್ಲ ಅಂತ ಏನೋ ಇರಬೇಕಲ್ಲಿ. ಇಲ್ಲೇನಾಗಿದೆ, ಇಂಥ ಸಂದರ್ಭದಲ್ಲಿ ನಾನು ಗರ್ಭಗುಡಿಗೆ ಹೋಗಬೇಕು ಅಂತ ಇಳೆಯರಾಜ ಅವರು ಬರ್ತಾರೆ. ಇಳೆಯರಾಜ ಅವರು ಬಂದಾಗ ಅಲ್ಲಿ ಇಳೆಯರಾಜ ಅವರನ್ನು ತಡೆಯಲಾಗಿದೆ. ಗೊತ್ತಿಲ್ಲ ಅಲ್ಲಿ ಏನೇನು ಮಾತುಕತೆಗಳು ನಡೆದಿದೆ, ವಿ ಡೋಂಟ್ ನೋ. ಅರ್ಥ ಮಂಟಪ ಪ್ರವೇಶ ಮಾಡಬೇಕು ಅಂಥೇಳಿ ಬಂದಾಗ ಉತ್ಸವ ಮೂರ್ತಿಗಳನ್ನು ಇಡ್ತಾರಲ್ಲ, ಉತ್ಸವ ಮೂರ್ತಿಗಳು ಇಡುವಂಥ ಜಾಗ ಅರ್ಥ ಮಂಟಪ. ಅಲ್ಲಿ ಪ್ರವೇಶ ಮಾಡೋದಕ್ಕೆ ಬೇರೆಯವ್ರಿಗೆ ಅವಕಾಶ ಇಲ್ಲ. ಅರ್ಥ ಮಂಟಪಕ್ಕೆ ಹೋಗಲಿಕ್ಕೆ ದೇವಸ್ಥಾನದ ಅರ್ಚಕರು ಜೀಯರ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಈ ಬಗ್ಗೆ ಇಳೆಯರಾಜ ಅವರಿಗೆ ತಿಳಿಸಿದಾಗ ಮಂಟಪದ ಪ್ರವೇಶ ದ್ವಾರದಲ್ಲೇ ನಿಂತ್ಕೊಂಡು ದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಪ್ರವೇಶ ನಿರಾಕರಣೆ ಸುದ್ದಿ ವದಂತಿ ಅಂತ ಹೇಳಿ ನಿರಾಕರಿಸಿದ್ದಾರೆ. ಇಲ್ಲ ಇದು ಸುಳ್ಳು ಸುದ್ದಿ, ಇದು ಆ ಥರದ್ದೇನೂ ಆಗಲಿಲ್ಲ. ಒಂದು ದೇವಸ್ಥಾನದಲ್ಲಿ ಅವರಿಗೆ ಇಲ್ಲಿ ಮಠಾಧೀಶರು ಅರ್ಚಕರುಗಳಿಗೆ ಮಾತ್ರ ಅವಕಾಶ ಇದ್ದಾಗ ಅದನ್ನು ಅವರು ಅಲ್ಲೇ ನಿಂತು ನಮ್ಮನ್ನೆಲ್ಲ ರೀತಿಯ ಸನ್ಮಾನಿಸಿದ್ದಾರೆ, ಗೌರವಿಸಿದ್ದಾರೆ, ನಮಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೊಂದು ವದಂತಿ ಹಬ್ಬಿಟ್ಟಿದೆ ಈ ಥರದ್ದು ಅಂತ ಹೇಳಿ ಆನಂತರ ಅವ್ರು ಹೇಳ್ಕೊಂಡಿದ್ದಾರೆ. ಆತ್ಮಗೌರವದ ಜೊತೆ ರಾಜಿ ಮಾಡಿಕೊಳ್ಳುವ ವ್ಯಕ್ತಿ ನಾನಲ್ಲ. ನನಗೊಂದು ಆತ್ಮಗೌರವ ಅಂತ ಇದೆ, ಅದ್ರ ಜೊತೆ ನಾನು ರಾಜಿ ಮಾಡಿಕೊಳ್ಳಲ್ಲ. ಇಲ್ಲಿ ಅವ್ರದ್ದೇನು ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ಮಠಾಧೀಶರಿಗೆ ಅವಕಾಶ ಇತ್ತು. ಅಲ್ಲಿ ದೇವರನ್ನು ಇರಿಸ್ತಕ್ಕಂಥ ಒಂದು ಅರ್ಥ ಮಂಟಪ ಅದು. ಅದರಲ್ಲಿ ಬೇರೆಯವ್ರಿಗೆ ಯಾರಿಗೂ ಅವಕಾಶ ಇರಲ್ಲ. ಆ ಥರ ಇದ್ದಿದ್ರೆ ನಾನು ಆತ್ಮಗೌರವ ಜೊತೆ ರಾಜಿ ಮಾಡ್ಕೊಳ್ತಕ್ಕಂಥ ಕ್ಯಾರೆಕ್ಟರ್ ನಂದಲ್ಲ ಅಂತ ಕೂಡ ಸಂಗೀತ ನಿರ್ದೇಶಕ ಇಳೆಯರಾಜ ಹೇಳಿದ್ದಾರೆ. ಇಳೆಯರಾಜ ದಲಿತರು ಎನ್ನುವ ಕಾರಣಕ್ಕೆ ಪ್ರವೇಶ ನಿರಾಕರಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಹರಡಿತ್ತು.